ಇದು ಮೇಯ್ನು. ತಾವು ಎಲ್ಲ ಯಾರಿಗೂ ಸಹ ಇದು ಗೊತ್ತಿಲ್ಲ, ಯಾಕೆ ಇದನ್ನು ಸರ್ಕಾರ ಏನು ಕಣ್ಮುಚ್ಕೊಂಡಿದ್ದು ಕಾಯ್ದೆ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಸರ್ಕಾರದಲ್ಲಿ ಬೆಟರ್ಮೆಂಟೇ ಇಲ್ದಿರತಕ್ಕಂಥದ್ದಕ್ಕೆ ಎ ಮತ್ತು ಬಿ ಯಾವುದ್ರಲ್ಲೂ ಇಲ್ಲ. ಇದರಲ್ಲಿ ನೋಡಿ, ಇಲ್ಲಿ ಆದೇಶ ಇದೆ, ಇವರೇ ಮಾಡಿರ್ತಕ್ಕಂಥ ಸರ್ಕಾರಿ ಆದೇಶ ನೋಡಿ, ಎಲ್ಲ ರಾಜಪತ್ರ ಅವರೇ ಹೊರಡಿಸಿದ್ದಾರೆ. ಪ್ರತಿಯೊಂದು ಆದೇಶನೂ ಇಲ್ಲಿದೆ, ಎಲ್ಲ ಮಾರ್ಕು ಮಾಡಿದ್ದೀನಿ, ನಿಮ್ಗೆ ಕಳಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆ ನಿಯಮಗಳು 2009 ನಿಯಮ 11ರಲ್ಲಿ ಈ ಮೇಲೆ ತಿಳಿಸಿದಂತೆ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಲಾಗುವ ಸ್ವತ್ತುಗಳು ಪೈಕಿ ಕಾನೂನು ರೀತಿಯ ಆಸ್ತಿ ತೆರಿಗೆ ನಿರ್ಧರಣೆ ಮಾಡಲು ಅರ್ಹವಾಗುವ ಸ್ವತ್ತುಗಳನ್ನು ನಮೂನೆ ಎ ವಹಿಯಲ್ಲಿ ದಾಖಲಿಸುವಂತೆಯೂ ಹಾಗೂ ಕಾನೂನು ರೀತಿಯ ತೆರಿಗೆ ನಿರ್ಧರಣೆಗೆ ಅರ್ಹವಾಗದೇ ಇರುವ ಆಸ್ತಿಗಳನ್ನು ನಮೂನೆ ಬಿ ವಹಿಯಲ್ಲಿ ದಾಖಲಿಸಲು ಸೂಚಿಸಿ ಸಂಬಂಧ ನಮೂನೆಗಳನ್ನು ನಿಗದಿಪಡಿಸಲಾಗಿದೆ. ಇದರಂತೆ ಗ್ರಾಮ ಠಾಣೆಗಳು ನಗರದಲ್ಲಿ, ಈಗ ನಾವೇನು ಬೆಂಗಳೂರು ನಗರದಲ್ಲಿ ಈಗ ಗ್ರಾಮ ಠಾಣ BBMPಯಲ್ಲೇ ಗ್ರಾಮ ಠಾಣೆಗಳೇ ಆಗಿದೆ. ಒಂದೊಂದು ಗ್ರಾಮ ಠಾಣದಲ್ಲಿ ನೀವೆಲ್ಲ ನೋಡಿರಬೇಕು, ವಿಲೇಜ್ಗಳಲ್ಲಿ ನೀವು ಹೋದರೆ ಎಷ್ಟಿರ್ತದೆ ರಸ್ತೆ, ಹಳೆ ಹಳ್ಳಿಗಳಲ್ಲಿ ಗ್ರಾಮ ಠಾಣ ಅಂತ ನಾವೇನು ಕರಿತೀರಿ, ನಿಮ್ಗೆ 5 ಅಡಿ 6 ಅಡಿ 8 ಅಡಿ ರಸ್ತೆ ಮೇಲೆ ಇಲ್ಲ. ನೀವು ಯಾವುದೇ ವಿಲೇಜ್ಗೆ ಹೋಗಲಿ, ಯಾವುದೇ ಊರಿಗೆ ಹೋಗಲಿ, 8 ಅಡಿ ರಸ್ತೆ ಮೇಲೆ ಇಲ್ಲ. ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ನೀವು ಮಾಡಿರ್ತಕ್ಕಂಥದ್ದು 5,000 ರೂಪಾಯಿ 6,000 ರೂಪಾಯಿ ಮಾಡಿದ್ದೀರಿ ಗ್ರಾಮ ಠಾಣೆಗಳಿಗೆ. ಗ್ರಾಮ ಠಾಣದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಬಡ ಜನ, ಯಾರೆಲ್ಲ ಶ್ರೀಮಂತರಲ್ಲ. ಅಂಥವ್ರಿಗೆ ನೀವು 3 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತಂದರೆ ಎಲ್ಲಿಂದ ಸಾಧ್ಯವಿದೆಯಾ? ಇದು ಸಾಧ್ಯವಿಲ್ಲ. ಹಾಗಾಗಿ ಏನು ಇವತ್ತು ಈ ಒಂದು ಇದನ್ನೆಲ್ಲ ನಿಮಗೆ ಕೊಡ್ತೀನಿ ಪಾಯಿಂಟ್ಸು, ನಿಮಗೆ ಪೂರ್ತಿ ಇದನ್ನೆಲ್ಲ ಹೇಳ್ಕೊಂಡು ಹೋದರೆ ಭಾಳ ಲೇಟ್ ಆಗ್ತದೆ ನೋಡಿ. ಇದರಲ್ಲಿದೆ, ಹಿಂದೆ ಅವರು ಏನು ನಮ್ಮ ನಿಲಯ ಮಿತ್ತಲ್ ಇದ್ರಲ್ವ, ನಿಲಯ ಮಿತ್ತಲ್ ಅವರಿದ್ದಾಗ ಭಾಳ ಸ್ಟ್ರೀಮ್ ಲೈನಿಗೆ ತೊಗೊಂಬಂದಿದ್ರು. ಈಗ ಅವರೇ ಅದನ್ನು ತೊಗೊಂಬಂದಿದ್ದು ಫಾರಂ ನಂಬರ್. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈಗ ಮನೀಶ್ ಮದ್ಗಿಲ್ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತೇಳಿ ಒಂದು ಮಾಡ್ತಾ ಇದ್ದಾರಲ್ವ, ಈಗ ಒಂದು 2,000 ಕೋಟಿ 3,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಫಾರಂ ನಂಬರ್ 19 ಅದನ್ನು ಆವಾಗಲೇ 2002ರಲ್ಲಿ ಅದನ್ನು ಬ್ಯಾನ್ ಮಾಡಿದ್ರು. ಫಾರಂ ನಂಬರ್ 3 ಅಂತೇಳಿ ತೊಗೊಂಬಂದರು. ಫಾರಂ ನಂಬರ್ 3 ತೊಗೊಂಬಂದಾದ್ಮೇಲೆ ಈಗ ನೀವು ಹೇಳ್ತಾ ಇದ್ದೀರಿ ಎ ಖಾತನ ಬಿ ಖಾತನ ನಾವು ಕನ್ವರ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಬೀನೂ ಇಲ್ಲ, ಇಲಿಗಲ್ ಆಗಿ ಬಿಲ್ಡಿಂಗ್ಗಳು 6-7 ಫ್ಲೋರ್ ಕಟ್ಬಿಟ್ಟಿದ್ದಾರಲ್ವಾ, ಅದನ್ನು ಯಾವ ರೀತಿ ನೀವು ಅದನ್ನು ಸಕ್ರಮ ಮಾಡ್ತೀರಿ? ಸಕ್ರಮ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ಯಾಕೆ ಅಂತಂದರೆ ಈಗಾಗಲೇ ನೀವು ಬೆಂಗಳೂರು ನಗರದಲ್ಲಿ ಎ ಖಾತನ ಬಿ ಖಾತ, ಎ ಖಾತ ಇದೆ, ಎ ಖಾತ ಇರೋರಿಗೆ ನಿಮ್ಮ ಪ್ಲ್ಯಾನ್ ಸ್ಯಾಂಕ್ಷನ್ ಆಗುತ್ತೆ. ಬಿ ಖಾತ ಇರೋದನ್ನು ಎ ಖಾತ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ. ಏನೂ ಇಲ್ಲ, ಬೀನೂ ಇಲ್ಲ, ಇಲಿಗಲ್ ಆಗಿ ಬೇಕಾದಷ್ಟು ಬಿಲ್ಡಿಂಗ್ಗಳು, ಲಕ್ಷಾಂತರ ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಅದಕ್ಕೆ ನಿಮ್ಮ ಕಾಯ್ದೆಯಲ್ಲಾಗಲಿ ನಿಮ್ಮ ರೂಲ್ಸು ರೆಗ್ಯುಲೇಷನ್ಸಲ್ಲಾಗಲಿ ಏನಾದರೂ ಅದಕ್ಕೆ ಕಾನೂನು ಮಾಡಿದ್ದೀರಾ? ಕಾನೂನೇ ಮಾಡಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಸಹ ಬೆಂಗಳೂರು ನಗರದ ನಾಗರಿಕರಿಗೆ ಮೃತ್ಯುಕೋಪ ತೋಡ್ತಾ ಇದ್ದಾರೆ, ಅಂಥ ಪರಿಸ್ಥಿತಿಗೆ ತಂದು ಇಳಿಸಿದ್ದಾರೆ. ಯಾಕಂತಂದರೆ ಇದು ಬೆಂಗಳೂರು ನಾಗರಿಕರು ಇದಾಗಿ 1 ವಾರ ಆಗಿದೆ ಅಷ್ಟೇ ಆದೇಶ ಆಗಿ. ನನಗೆ ನಿನ್ನೆ ಸಿಕ್ಕಿದೆ ಎಲ್ಲ ಡಾಕ್ಯುಮೆಂಟು. ಯಾರಿಗೂ ಸಹ ಗೊತ್ತಿಲ್ಲ, ಯಾರೊಬ್ಬರು ಸಹ ನಾನು ಈ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಬೇಕಾದಷ್ಟು ಎಲ್ಲದ್ರ ಬಗ್ಗೆನೂ ಇವರು ಇದು ಮಾಡಿಬಿಟ್ಟಿದ್ದಾರೆ. ಈಗ ಯಾವುದನ್ನು ಬಿಟ್ಟಿಲ್ಲ ನೋಡಿ. ಇಲ್ಲೊಂದು ಇದು ಮಾಡಿದ್ದೀವಿ, ಇಲ್ಲಿ ಕೊಡ್ತೀನಿ ಹಾಂ, ಇಲ್ಲಿದೆ ನೋಡಿ, ಇಲ್ಲಿದೆ ಫ್ಲಾಟ್ಸು, ಇಲ್ಲಿದೆ ಮಾರ್ಕ್ ಮಾಡಿದ್ದೀನಿ. ಇದರಲ್ಲಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಇನ್ ಕೇಸ್ ಆಫ್ ಸಿಂಗಲ್ ಫ್ಲಾಟ್ ಅಪ್ರೂವಲ್ ಫಾರ್ ಆನ್ ಏರಿಯಾ ಅಪ್ ಟು 2,000 square meter being sanctioned under section 17 of the act, the owner of the plot shall be liable to pay charges in lieu of reservation of land for park of surface parking. ಸರ್ಫೇಸ್ ಪಾರ್ಕಿಂಗ್ ಇವಾಗ ಹೆಂಗೆ ಮಾಡೋಕ್ಕಾಗ್ತದೆ? ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈಗ ಉದಾಹರಣೆಗೆ ಈಗ ನಮ್ಮದೇ ಒಂದು 2 ಎಕರೆ ಜಾಗ ಇದೆ, ಒಂದು 5 ಎಕರೆ ಜಾಗ ಇದೆ. ನಾವು ಯಾವುದೋ ಕಾಲದಲ್ಲಿ ಎಲ್ಲನೂ ನಾವು ಮಾರಾಟ ಮಾಡಿ ಎಲ್ಲ ಹೊರಟೋಗಿದ್ದಾರೆ.
ಆ ಓನರ್ಗಳು ಇಲ್ಲ, ತೀರ್ಕೊಂಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಪ್ರೈವೇಟ್ ಲೇಔಟ್ಸ್ ಯಾವ್ದ್ಯಾವ್ದಿದೆ ನೀವು ಈಗಾಗಲೇ ಇವರು ಡ್ರೈನೇಜ್ ಮಾಡಿದ್ದಾರೆ BBMP ಅವರು, ಮತ್ತು ಡಾಂಬರೀಕರಣ ಮಾಡಿದ್ದಾರೆ. ನೀವು ಬಂದು ಏನೋ ಆ ರಸ್ತೆ ಫಸ್ಟು ನಿಮಗೆ BBMP ಬಿಟ್ಕೊಟ್ಟಿದ್ದೀರಿ ಅಂತ ಹೇಳ್ಬೇಕು, ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಅದನ್ನೊಂದು ಆದೇಶ ಮಾಡಿದ್ದಾರೆ. ಈಗಾಗಲೇ ಪ್ರೈವೇಟ್ ಲೇಔಟ್ಗಳು ನೀವು ಇಷ್ಟು ದಿವಸ ನೀವು ಈಗಾಗಲೇ ಟಾರು ಇರಲ್ಲ ಹಾಕ್ಬಿಟ್ಟಿದ್ದೀರಲ್ಲ, ಅಲ್ಲಿ ಇನ್ನೊಂದು ಡಿಸ್ಪ್ಯೂಟ್ ತಂದಿಟ್ರು. ಲ್ಯಾಂಡ್ ಓನರ್ಗಳು ನಾಳೆ ಬರ್ತಾರೆ, ಹೌದು ನೀವೇ ಮಾಡಿದ್ರಲ್ಲಪ್ಪ ಆದೇಶ, ಇದು ನಮ್ಮ ಜಾಗ ಅಂತ ಬರ್ತಾರೆ. ಅದಕ್ಕೇನು ಮಾಡ್ತೀರಿ? ಅದಕ್ಕೇನು ಮಾಡ್ತೀರಿ ಹೇಳಿ? ಇಂಥ ಪರಿಸ್ಥಿತಿಗೆ ಬೆಂಗಳೂರು ನಗರದಲ್ಲಿ ನಿಜಕ್ಕೂ ಸಹ ನಾನು ಅವೈಜ್ಞಾನಿಕವಾಗಿ ಏನು ಮಾಡಿದ್ದಾರೆ, ನಮ್ಮ ಪಕ್ಷದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾಕೆಂತಂದರೆ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರು ಭಾಳ ಜನ ಮಧ್ಯಮ ವರ್ಗದವರಿದ್ದಾರೆ, ಭಾಳ ಜನ ಬಡವರಿದ್ದಾರೆ. ಅವ್ರು ಯಾರೂ ಸಹ ಇವರು ವಿಧಿಸ್ತಾ ಇರತಕ್ಕಂಥ ತೆರಿಗೆನ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೊಬ್ಬರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಇವರೇನು ಆಕ್ಟ್ ಮಾಡ್ಕೊಂಡಿದ್ದಾರೆ ಮನೆಗಳು ಸೀಸ್ ಮಾಡ್ಬೋದು ಅಂತೇಳಿ, ಅದಾಗಿರ್ಬೋದು ಅಥವಾ ಇಲ್ಲದೇ ಇರ್ತಕ್ಕಂಥದ್ದನ್ನು ಸೃಷ್ಟಿ ಮಾಡಿ ಜನಗಳಿಗೆ ಮಕ್ಮಲ್ ಟೋಪಿ ಇರಿಸ್ತಾ ಇದ್ದಾರೆ. ಇಲ್ಲದೇ ಇರ್ತಕ್ಕಂಥದ್ದನ್ನು ನೀವು A ಮತ್ತು B ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕು ಅಂತಿರೋದನ್ನು A ಖಾತಾ ಮತ್ತು B ಖಾತಾ ಅಂತ ಏನು ಮಾಡಿದ್ದಾರೆ, ಕೋರ್ಟ್ಗೆ ಹೋದರೆ ನಿಜಕ್ಕೂ ಸಹ ಇವ್ರಿಗೆ ಚೀಮಾರಿ ಆಗ್ತಾರೆ. ಈ ಸರ್ಕಾರಕ್ಕೆ ಯಾರಾದರೂ ಕೋರ್ಟ್ಗೆ ಹೋದರೆ ಚೀಮಾರಿ ಆಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಇದನ್ನು ಜನಾಂದೋಲನ ಮಾಡ್ತೀವಿ, ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಬೆಂಗಳೂರು ನಾಗರಿಕರು, ನನ್ನ ತಮ್ಮ ಮುಖಾಂತರ ಬೆಂಗಳೂರು ನಾಗರಿಕರಲ್ಲೂ ಸಹ ನಾನು ಮನವಿ ಮಾಡ್ತಕ್ಕಂಥದ್ದು, ತಾವೆಲ್ಲ ಕೂಡಲೇ ಎಚ್ಚೆತ್ಕೊಂಡು ಇದ್ರ ವಿರುದ್ಧವಾಗಿ ನೀವೇನಾದರೂ ಹೋರಾಟ ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಯಾರೊಬ್ಬರು ಸಹ ನಾನು ಬೆಂಗಳೂರು ನಗರದಲ್ಲಿ ನೀವು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದರದ್ದು ಕೋರ್ಟ್ಗೂ ಸಹ ಹೋಗ್ತೀವಿ. ನಮ್ಮ ಪಕ್ಷದ ವತಿಯಿಂದ ನಾವು ಇದಕ್ಕೆ ಕೋರ್ಟ್ಗೂ ಸಹ ಹೋಗ್ತೀವಿ. ಒಂದು ಕಾನೂನು ಹೋರಾಟ ಮಾಡ್ತಕ್ಕಂಥದ್ದೊಂದು. ಎರಡನೇದು, ಈಗೇನು ಬೆಂಗಳೂರು 5 ಭಾಗ ಮಾಡಿದಾರಲ್ವಾ, ಅದರಲ್ಲಿ ಒಂದು ನೋಡಿ ನೀವು, ಬೆಂಗಳೂರು 5 ಭಾಗ ಮಾಡಿರ್ತಕ್ಕಂಥದ್ದೇನು, ಈಗಾಗಲೇ ಮಾದೇಪುರ ಆ ಭಾಗದಲ್ಲಿ ಹೋದರೆ IT ಸೆಕ್ಟರ್ಸ್ ಎಲ್ಲ ಸ್ವಲ್ಪ ಹೆಚ್ಚಾಗಿದ್ದಾವೆ, ಅಲ್ಲಿ ನಿಮಗೆ ಸ್ವಲ್ಪ ತೆರಿಗೆ ಹೆಚ್ಚು ಬರ್ತದೆ. ಈಗ ಈ ಭಾಗಕ್ಕೆ ಬನ್ನಿ ನೀವು, ನಮ್ಮ ಭಾಗಕ್ಕೆ, ಈಸ್ಟ್ ಭಾಗಕ್ಕೆ, ಅಲ್ಲಿ ಯಾವ IT ಸೆಕ್ಟರ್ ಇಲ್ಲ, ಒಂದು ಮನೆತ ಟೆಕ್ ಪಾರ್ಕ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇನ್ನು ಈ ಭಾಗಕ್ಕೆ ಬನ್ನಿ ನೀವು, ಈ ದಾಸರಳ್ಳಿ ಆ ಭಾಗದಲ್ಲಿ, ಪೀಣ್ಯ ಆ ಭಾಗದಲ್ಲಿ ಒಂದು ಸ್ವಲ್ಪ ಸಿಗ್ಬೋದು. ನೀವೇನು 5 ಭಾಗಗಳು ಮಾಡಿದ್ದೀರಲ್ವಾ, ಆ 5 ಭಾಗಗಳಲ್ಲಿ ಎಲ್ಲ ಕಡೆನೂ ತೆರಿಗೆ ನಿಮಗೆ ಸಿಗೋದಿಲ್ಲ, ಸಫಿಷಿಯೆಂಟ್ ತೆರಿಗೆ ಬರೋದಿಲ್ಲ. ನೀವು 5 ಮೇಯರ್ ಮಾಡಿಬಿಡ್ತೀರಿ ಅಂತ ಇಟ್ಕೊಳ್ಳಿ, ಒಂದು ಕಡೆ ಹೆಚ್ಚು ತೆರಿಗೆ ಬರ್ತದೆ, ಇನ್ನೊಂದು ಕಡೆ ತೆರಿಗೆನೇ ಬರೋದಿಲ್ಲ. ಅಲ್ಲೇನು ಮಾಡ್ತೀರಿ? ಅದಕ್ಕೇನಾದರೂ ನೀವು ಮಾಡಿದ್ದೀರಲ್ಲ ಕಾಯ್ದೆಯಲ್ಲಿ, ಅದಕ್ಕೇನಾದರೂ ರೂಲ್ಸು ಫ್ರೇಮ್ ಮಾಡಿದ್ದೀರಾ? ಏನು ಮಾಡಿಲ್ಲ, ಬ್ಲೈಂಡಾಗಿ ಮಾಡಿದ್ದೀರಿ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ರವಿ ಜಗನ್ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಒಬ್ಬ ಅಡ್ವೊಕೇಟ್ ಇದ್ದಾರೆ, ಅವರಿಗಾಗಲೇ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಅದು ಫೈಟ್ ಮಾಡ್ತಾ ಇದ್ದಾರೆ. ನಾವು ಹೇಳೋದು, ನಮ್ಮ ಪಕ್ಷದ ಆಗ್ರಹ ಇರತಕ್ಕಂಥದ್ದು, ಬೆಂಗಳೂರು ನಗರ ಒಟ್ಟಾಗಿ ಏನಿವತ್ತು ಬೆಂಗಳೂರು ನಗರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನು ಮಾಡಿದ್ರು, ಅದು ಹಾಗೆ ಉಳಿಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು. ಹಾಗಾಗಿ ಏನಿವತ್ತು ಬೆಂಗಳೂರು ನಗರವನ್ನು 5 ಭಾಗ ಮಾಡಿದ್ದಾರೆ, ಅದನ್ನು ನಾವು ಖಂಡಿಸ್ತೀರಿ. ನನಗೆ ಅನಿಸುತ್ತೆ ಕೋರ್ಟಲ್ಲಿ ಕೇಸ್ ಬರ್ತಾ ಇದೆ ಬರೋವರ. ಈ 5 ಭಾಗ ಏನು ಮಾಡಿದ್ದಾರೆ ನನಗೆ ಗೊತ್ತಿರೋಂಗೆ, ಅದು ಕೋರ್ಟು ನನಗೆ ಅನಿಸುತ್ತೆ ಇವರು ಆದೇಶ ಮಾಡಿದ್ದಾರೆ 5 ಭಾಗ, ಅದನ್ನು ಕೋರ್ಟ್ ನಿಜಕ್ಕೂ ಸಹ ಆದೇಶ ಬೆಂಗಳೂರು ನಗರ ಒಂದೇ ಇರಬೇಕು ಅಂತೇಳಿ ಮಾಡ್ತಾರೆ, ಬೆಂಗಳೂರು ಮಹಾನಗರ ಒಂದೇ ಇರಬೇಕು ಅಂತೇಳಿ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ BBMP ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಏನೋ ಬೆಂಗಳೂರು ನಗರದಲ್ಲಿ ಒಬ್ಬ ಮೇಯರು ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, 5 ಈ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಇದು ಡಿಬೇಟ್ ಕೂಡ ಆಯಿತು, ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ರೆಲ್ಲ ಇಲ್ಲೇ ಇದ್ದಾರೆ. BBMP ಕಾಯ್ದೆ ಮಾಡಿದ್ರಲ್ವಾ, ಆ ಕಾಯ್ದೆಲ್ಲೂ ನಾವು ಭಾಳ ಡಿಬೇಟ್ ಆಯ್ತು ಇದರಲ್ಲಿ. ಇದನ್ನೆಲ್ಲ ಅಲ್ಲಿ ಹೇಳಿದ್ವಿ. ಆಮೇಲೆ ನಿಮ್ಮನ್ನೆಲ್ಲ ಕರಿತೀವಿ, ಇದನ್ನೆಲ್ಲ ನೀವು ಭಾಳ ಚೆನ್ನಾಗಿ ಮಾತನಾಡಿದ್ರಿ, ಇದೆಲ್ಲನೂ ತರಬೇಕಾಗ್ತದೆ ಅಂತೇಳಿ ಮಾತನಾಡಿದ್ರು. ಆಮೇಲೆ ಒಂದು ಮೀಟಿಂಗು ಸಹ ಮಾಡಿದ್ರು, ಅವಾಗ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ರು. ಆದರೆ ಅದಾದಮೇಲೆ ಸರ್ಕಾರ ಬಂತು, ಅದಾಗೆ ಹೋಯಿತು, ಏನೂ ಆಗಲಿಲ್ಲ. ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆಯಲ್ವಾ, ಇವರು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಇವರು ಯಾವುದ್ಯಾವುದೋ ಕಾರಣಕ್ಕೋಸ್ಕರ ಯಾವುದೋ ಇನ್ನೊಂದು ಜಾಗ ಸೇರಿಸ್ಬೇಕು, ಇವತ್ತೇನು ರಿಯಲ್ ಎಸ್ಟೇಟು ಬೆಳಿಬೇಕು, ರಿಯಲ್ ಎಸ್ಟೇಟ್ಗೋಸ್ಕರ ಯಾರ್ದೋ ಆಸ್ತಿಗಳಿಗೆ ಬೆಲೆ ಬರಬೇಕು ಅಂತೇಳಿ ಇವತ್ತೇನು ಅವೈಜ್ಞಾನಿಕವಾಗಿ ಬೆಂಗಳೂರು ನಗರವನ್ನು ಛಿದ್ರ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಸಹ ಇದು ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಇವರು ಯಾವಾಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ,
ಬೆಂಗಳೂರನ್ನ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಅಂತೀರಿ. 5.5 ವರ್ಷ ಆಯಿತು. 5.5 ವರ್ಷದಿಂದ ನೀವು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲೇ ಇಲ್ಲ. ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು. 5.5 ವರ್ಷ ಆಯಿತು. ಇವತ್ತವರೆಗೂ ಸಹ ನೀವು ಮಾಡಲಿ ಚುನಾವಣೆ ನಡೆಸಲಿಲ್ಲ. 5.5 ವರ್ಷದಿಂದ ನೀವು ಒಬ್ಬ ಅಡ್ಮಿನಿಸ್ಟ್ರೇಟ್ರು, ಒಬ್ಬ ಕಮಿಷನರು ಇಡೀ 200 ವಾರ್ಡನ್ನು ನೀವು ನಿರ್ವಹಣೆ ಮಾಡೋದಾದರೆ, ಬೆಂಗಳೂರು ನಗರದಲ್ಲಿ ಎಲ್ಲ 28 ವಿಧಾನಸಭಾ ಕ್ಷೇತ್ರ ಇದೆ, ಶಾಸಕರಿದ್ದೀರಿ. ಒಂದೊಂದು ಕ್ಷೇತ್ರದಲ್ಲಿ 7ರಿಂದ 9 ವಾರ್ಡ್, 11 ವಾರ್ಡ್ ಇದೆ. ಅದಕ್ಕೆ ಒಬ್ಬೊಬ್ಬ ಕಾರ್ಪೊರೇಟ್ರು, ಅದಕ್ಕೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗಳಿರ್ತಾರೆ, ಮೇಯರು. ಅವ್ರಿಗೆ ನಿರ್ವಹಣೆ ಮಾಡೋಕ್ಕಾಗಲ್ವಾ? ಇದು ಒಂದು ಬೇಜವಾಬ್ದಾರಿತನದ ಹೇಳಿಕೆ. ಇವರ ಅನುಕೂಲಕ್ಕೋಸ್ಕರ ಇವರೇನೋ ಮಾಡಬಾರ್ದೆಲ್ಲ ಮಾಡಲಿಕ್ಕೆ ದುರಾಲೋಚನೆ ಇಟ್ಕೊಂಡು ಇವತ್ತು ಬೆಂಗಳೂರು ನಗರವನ್ನು ಛಿದ್ರ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಒಂದಾಗಿರಬೇಕು. ಬೆಂಗಳೂರು ನಗರದ ನಮ್ಮ ಪಕ್ಷದ ನಿಲುವು, ಬೆಂಗಳೂರು ನಗರನ ಯಾವುದೇ ಕಾರಣಕ್ಕೂ 5 ಭಾಗ ಮಾಡಬಾರ್ದು. ಇದು ನಮ್ಮ ಪಕ್ಷದ ನಿಲುವು.